भाजपा विधायक टीएफ श्रीवत्स ने कहा, हम दशहरे के बाद जीएसटी में कटौती को लेकर जन जागरण अभियान चलाएंगे। ये कांग्रेस का मुद्दा नहीं है। यह केवल एक राज्य में जीएसटी घटाने का मामला नहीं है, बल्कि पूरे देश में जीएसटी दरों में कटौती की गई है। उन्होंने कहा कि इस पहल का श्रेय केंद्र सरकार को जाता है और जनता को सही जानकारी देना जरूरी है। जीएसटी सहजವಾಗಿ ಜನಸಾಮಾನ್ಯರಿಗೆ ಬಹಳ ಅನುಕೂಲವಾಗುವಂತ ರೀತಿಯಲ್ಲಿ ಸರಳೀಕರಣ ಮಾಡಿದ್ದಾರೆ, 2 ಸ್ಲ್ಯಾಬ್ಗೆ ಇಳಿಸಿದ್ದಾರೆ. ನಾವು ಅದರ ಬಗ್ಗೆ ವೆಲ್ಕಮ್ ಮಾಡಿದ್ದೀವಿ. ನೆನ್ನೆ ಅದಕ್ಕೆ ಸಿಹಿ ಹಂಚಿಕೊಂಡು ಸಂಭ್ರಮಾಚರಣೆಯನ್ನು ಮಾಡಿದ್ವಿ. ನಮಗೆಲ್ಲ ಒಂದು ಕಡೆ ಆತಂಕ ಇತ್ತು, ನಾವು GSTನ 2 ಸ್ಲ್ಯಾಬ್ ಮಾಡಿದ ಮೇಲೂ MRPಲಿ ಕಡಿಮೆ ಆಗದೆ ಹೋದರೆ ಸಾರ್ವಜನಿಕರಿಗೆ ಅಥವಾ ನಾಗರಿಕರಿಗೆ ಅದರದ್ದು ಲಾಭ ಸಿಗೋದಿಲ್ಲ ಅನ್ನುವಂಥದ್ದಿತ್ತು. ಆದರೆ MRPಯನ್ನು ಕಡಿಮೆ ಮಾಡಬೇಕು ಅಂತ ಆದೇಶ ಮಾಡಿರೋದ ಹಿನ್ನೆಲೆಯಲ್ಲಿ ಜನರಿಗೆ ಸಾಕಷ್ಟು ಇದರ ಲಾಭ ಸಿಗುತ್ತೆ. ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚು ಆಗುತ್ತೆ. ಎರಡನೇದು, ಇದನ್ನು ಎಲ್ಲ ರೀತಿಯ ಸ್ವಾಗತವನ್ನು ಮಾಡಬೇಕು. ಮೈಸೂರು ವಿಶೇಷವಾಗಿ ದಸರಾ ನಡೀತಾ ಇರೋ ಕಾರಣಕ್ಕೆ ದಸರಾದ ನಡುವೆ ಬೇರೆ ಬೇರೆ ಫ್ಲೆಕ್ಸ್ಗಳನ್ನು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡಿದ್ರೆ ಅದು ಹೆಚ್ಚು ಇಂಪ್ಯಾಕ್ಟ್ ಆಗಲ್ಲ ಅನ್ನೋ ಕಾರಣಕ್ಕೆ 2ನೇ ತಾರೀಕು ನಂತರ ಈ GSTಯ ಸ್ವಾಗತವನ್ನು ಚೇಂಬರ್ ಆಫ್ ಕಾಮರ್ಸ್ ನಡುವೆ, ಇಂಡಸ್ಟ್ರಿಯಲಿಸ್ಟ್ ನಡುವೆ, ಇಂಡಸ್ಟ್ರೀಸ್ ಸೆಂಟ್ರ್ಗಳಲ್ಲಿ ಈ ಥರದಲ್ಲಿ ಎಲ್ಲ ಕಡೆಯೂ ಹೋಗಿ ಒಂದು ಸಂವಾದದ ರೂಪದಲ್ಲಿ GST ಎಷ್ಟು ಕಡಿಮೆ ಆಗಿದೆ, ಏನು ಕಡಿಮೆ ಆಗಿದೆ, ನಿಮಗಾಗಿರೋ ಲಾಭ ಏನು, ನಷ್ಟ ಏನು, ಓವರಾಲ್ ಏನಾಗಿದೆ. ಎರಡನೇದು, ಈ GSTಗೆ ನಿನ್ನೆ ಮಾಡಿರುವುದನ್ನು ನಮ್ಮ ಸಚಿವರು ಕೃಷ್ಣ ಬೈರೇಗೌಡರು ಕರ್ನಾಟಕಕ್ಕೆ ಲಾಸ್ ಆಗ್ತಿದೆ ಅನ್ನುವಂಥದ್ದನ್ನು ಹೇಳಿರುವಂಥ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ಯೋಚನೆ ಮಾಡಿದ್ದೀವಿ. ಇದು ಬರೀ ಒಂದು ರಾಜ್ಯಕ್ಕೆ GST ಕಡಿಮೆ ಆಗಿರೋದಲ್ಲ, ಇಡೀ ದೇಶದ ಎಲ್ಲ ರಾಜ್ಯಗಳು ಒಳಗೊಂಡಂಥ GST ಕೌನ್ಸಿಲಲ್ಲಿ ಯಾರೊಬ್ಬರ ವಿರೋಧನೂ ಇಲ್ಲದೆ, ಯಾರು ಒಂದು ರಾಜ್ಯದ GST ಕೌನ್ಸಿಲ್ಗೆ ಹೋಗೋರು ಡಿಸೆಂಟ್ ನೋಟ್ ಹಾಕಿದ್ರೆ ಅದು ಚಾಲನೆಗೆ ಬರಲ್ಲ. ಎಲ್ಲರನ್ನೂ ಸೇರಿಕೊಂಡಂಗೆ ಮಾಡುವಂಥ GST ಕೌನ್ಸಿಲ್ನ ಭಾಗವಾಗಿರುವಂಥವ್ರು ಯಾಕೆ ಆ ಥರ ಕಾಮೆಂಟ್ ಮಾಡೋದು ಅನ್ನೋದು 2ನೇ ತಾರೀಕು ನಂತರ ಸಾಮಾನ್ಯವಾಗಿ ಹಾಗೆ ತಾನೆ. ನಮಗೆ ನೆನ್ನೆ ಅದನ್ನು ಹೇಳಿದ್ದಾರೆ, ಅದಕ್ಕೆ ಹೇಳಿದ್ದು ಇದನ್ನು ಇಂಡಸ್ಟ್ರಿಯಲಿಸ್ಟ್ಗಳ ನಡುವೆ, ಚೇಂಬರ್ ಆಫ್ ಕಾಮರ್ಸ್ಗಳ ನಡುವೆ ಕೂತ್ಕೊಂಡು ಈ GSTಯಿಂದ ಆಗುವ ಲಾಭ ಏನು, ಕಡಿಮೆ ಆದರೆ ಯಾರಿಗೆ ಕಡಿಮೆ ಆಗುತ್ತೆ, ರಾಜ್ಯಕ್ಕೆ ಎಷ್ಟು ಟ್ಯಾಕ್ಸಲ್ಲಿ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಟ್ಯಾಕ್ಸು ನಾವು ಕಲೆಕ್ಟ್ ಮಾಡೋದು ಸಂಗ್ರಹ ಕಡಿಮೆ ಆಗ್ತಿದ್ದಂಗೆ ಪಾಲು ಕಡಿಮೆ ಆಗೋದು ಗೊತ್ತಿರೋವಂಥ ವಿಷಯ. ನೋಡೋಣ 2ನೇ ತಾರೀಕು ಆದಮೇಲೆ ಅದ್ರ ಬಗ್ಗೆ. ಥ್ಯಾಂಕ್ ಯು ಬಾಸ್ ಎಲ್ರಿಗೂ.